ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನಿಂದ ಆಗುವಂಥ ಹೈಕ್ಸ್ ಅಥವಾ ಭತ್ಯೆಗಳಲ್ಲಿ ಆ, ಮನೆ ಬಾಡಿಗೆ ಭತ್ಯೆ ಅಂದರೆ HRA ಹೌಸ್ ರೆಂಟ್ ಅಲವೆನ್ಸ್ನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಿರ್ಬೋದು, ನಾನು ಇವಾಗಲೇ ನನ್ನ ಚಾನಲ್ನಲ್ಲಿ ತುಟ್ಟಿ ಭತ್ಯೆ ಅಂದರೆ ಡಿಯರ್ನೆಸ್ ಅಲವೆನ್ಸ್ ಮತ್ತು ಮೂಲ ವೇತನ ಅಂದರೆ ಬೇಸಿಕ್ ಪೇ ಮತ್ತು ಪ್ರಯಾಣ ಭತ್ಯೆ ಅಂದರೆ ಟ್ರಾವೆಲ್ ಅಲವೆನ್ಸ್ ಇದು ಮೂರರಲ್ಲೂ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೂ ನನ್ನ ಚಾನಲ್ನಲ್ಲಿ ನಾನು ಈ ಎಲ್ಲ ಇನ್ಫಾರ್ಮೇಷನನ್ನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ ಕೆಳಗಡೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಪ್ಲೇಲಿಸ್ಟಲ್ಲಿ ಹಲವಾರು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಿರುವಂಥ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ಪ್ಲೇಲಿಸ್ಟಲ್ಲಿ ಒಂದೊಂದಾದ ವೀಡಿಯೋನ ನೋಡಿಕೊಂಡು ಎಲ್ಲ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಿರೋಂಥ ಇನ್ಫಾರ್ಮೇಷನ್ ಮನೆ ಬಾಡಿಗೆ ಭತ್ಯೆ ಅಥವಾ ಹೌಸ್ ರೆಂಟ್ ಅಲವೆನ್ಸ್ ಬಗ್ಗೆ. ಸೊ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತೀರೋ ಅವ್ರಿಗಾಗಲೇ ತಿಳಿದಿರ್ಬೋದು, ನಿಮಗೆ ಹೌಸ್ ರೆಂಟ್ಗೆ ಅಂದರೆ ನೀವು ಬಾಡಿಗೆ ಮನೇಲಿ ಇರೋರಾಗಿದ್ದರೆ ನಿಮಗೆ ಗೌರ್ಮೆಂಟಿಂದ ಇಷ್ಟು ಪರ್ಸೆಂಟು ಅಲವೆನ್ಸ್ ಸಿಗುತ್ತೆ. ಅಂದರೆ ಮನೆ ಬಾಡಿಗೆಗೆ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ. ಸೊ ಆ ಪರ್ಸೆಂಟೇಜ್ ಕೂಡ ಈ ಸೆವೆಂತ್ ಪೇ ಕಮಿಷನಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಸೊ ಈ ಏನು ಇನ್ಫಾರ್ಮೇಷನ್ ವ್ಯಾಲಿಡ್ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆಯೋ ಅದನ್ನು ನಾನು ಈ ಥರ ಕನ್ನಡದಲ್ಲೇ ನಿಮಗೆ ಟೈಪ್ ಮಾಡಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಏನಾದರೂ ಡೌಟ್ ಬಂದರೂ ಈ ವಿಡಿಯೋನ ಪಾಸ್ ಮಾಡಿ ನಾನು ಈ ಟೈಪ್ ಮಾಡಿರೋ ಇನ್ಫಾರ್ಮೇಷನನ್ನು ಓದಿ ತಿಳ್ಕೊಳ್ಬೋದು ಅನ್ನೋ ಕಾರಣಕ್ಕೆ. ಸೊ ಇನ್ನೂ ಕೂಡ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು, ನಾನು ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ತುಟ್ಟಿ ಭತ್ಯೆ 50% ತಲುಪುವುದು ನಿಯಮಗಳ ಮನೆ ಬಾಡಿಗೆ ಭತ್ಯೆಯನ್ನು ಕೂಡ ಹೆಚ್ಚಿಸಲಿದೆ. ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಡಿಯರ್ನೆಸ್ ಅಲವೆನ್ಸ್ 50%ಗಿಂತ ಜಾಸ್ತಿ ಆದ ಕೂಡಲೇ ಅದು HRA ಅಂದರೆ ಮನೆ ಬಾಡಿಗೆ ಭತ್ಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಹೇಗೆ ಬೇಸಿಕ್ ಪೇ ಮತ್ತು ಟ್ರಾವೆಲ್ ಅಲವೆನ್ಸ್ 50% ಜಾಸ್ತಿ ಆಗ್ತಿದ್ದಂಗೆ ಜಾಸ್ತಿ ಆಗೋ ಥರ ಡಿಯರ್ನೆಸ್ ಅಲವೆನ್ಸ್ 51% ಆಗ್ತಿದ್ದಂಗೆ ನಿಮಗೆ HRA ಕೂಡ ಜಾಸ್ತಿ ಆಗಲಿದೆ. ಮುಂದಿನ ವರ್ಷ ಇದರ ಪರಿಷ್ಕರಣೆಯೂ ಆಗಬೇಕಿದೆ. ಅಂದರೆ ಈ ಏನು ಈ 50% ಇವಾಗ DA ಜಾಸ್ತಿ ಆಗ್ತಾ 30%, 46% ಆ ಥರ ಆಗಿ 51% ಆಗುತ್ತೋ, 50% ಯಾವಾಗ ಕ್ರಾಸ್ ಆಗುತ್ತೋ ಆವಾಗ ಈ ಎಲ್ಲ ವ್ಯಾಲ್ಯೂಸ್ ನಾನು ಹೇಳ್ದೆ ಅಲ್ವಾ, ಬೇಸಿಕ್ ಪೇ, HRA ಮತ್ತು ಟ್ರಾವೆಲ್ ಅಲವೆನ್ಸ್ ಇದೆಲ್ಲದು ಪರಿಷ್ಕರಣೆ ಅಂದರೆ ಜಾಸ್ತಿ ಮಾಡ್ತಾರೆ. ಸೊ ಇದುವರೆಗೆ ಏನಾಗ್ತಿತ್ತು ಅಂದರೆ DA ಹೈಕ್ ಫಾರ್ ಎಕ್ಸಾಂಪಲ್ 42% ಇದ್ದದ್ದು 46% ಆದರೆ ಬರೀ ಅದ್ರದ್ದು ಮಾತ್ರ ಹೈಕ್ ಸಿಗ್ತಿತ್ತು. ಆದರೆ ಯಾವಾಗ DA 50% ಕ್ರಾಸ್ ಮಾಡುತ್ತೋ ಆವಾಗ ಅಂದರೆ ಈ ವರ್ಷ 7Pನಲ್ಲಿ 50% ಕ್ರಾಸ್ ಮಾಡ್ತಿದ್ದೆ. ಹಾಗಾಗಿ ನಿಮಗೆ ಈ ಎಲ್ಲ ಬೇರೆ ಅಲವೆನ್ಸಸ್ ಏನು ಸಿಗುತ್ತೋ ಅದರಲ್ಲಿ ಕೂಡ ಹೈಕ್ ಸಿಗ್ತಾ ಇದೆ. HRAದಲ್ಲಿ ಮುಂದಿನ ಪರಿಷ್ಕರಣೆ ದರ 3% ಇರಲಿದೆ ಎಂಬುದು ಅಂಕಿಅಂಶಗಳಿಂದ ನಿಚ್ಚಳವಾಗಿದೆ. ಅಂದರೆ HRA ಅಥವಾ ಹೌಸ್ ರೆಂಟ್ ಅಲವೆನ್ಸಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೋಡಿದರೆ 3%. ನೀವು ಅಂದ್ಕೊಳ್ಬೋದು ಬರೀ 3% ಅಂತ, ಬಟ್ ಟೋಟಲ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ, ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 27% ಇರೋದು 30% ಆಗುತ್ತೆ. ಆ ಥರ ಟೋಟಲ್ ಬೇಸಿಕ್ ಪೇ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಈ 3% ಹೈಕ್ ಅನ್ನೋದೇನಿದೆ ಅದು ತುಂಬಾ ವ್ಯತ್ಯಾಸ ಆಗುತ್ತೆ. ನೀವೇ ನಿಮ್ಮ ಸ್ಯಾಲ್ರಿಯಲ್ಲಿ ಅಪ್ಡೇಟ್ ಆಗಿ ಬರೋವಾಗ ನೀವೇ ನೋಡ್ಕೊಳ್ಬೋದು, ತುಂಬಾ ವೇರಿಯೇಷನ್ ಸಿಗುತ್ತೆ. ಪ್ರಸ್ತುತ ನಗರಗಳಿಗೆ ಅನುಗುಣವಾಗಿ ನೌಕರರಿಗೆ 27, 24, 18 ದರದಲ್ಲಿ HRA ಸಿಗುತ್ತಿದೆ. ಅಂದರೆ ನೀವು ಯಾವ ನಗರದಲ್ಲಿರ್ತೀರ, ನೀವು ಯಾವ ಸಿಟಿಯಲ್ಲಿರ್ತೀರ, ನೀವು ಮೆಟ್ರೋ ಸಿಟಿಯಲ್ಲಿದ್ದೀರಾ, ರೂರಲ್ ಏರಿಯಾದಲ್ಲಿದ್ದೀರಾ, ಅರ್ಬನ್ ಏರಿಯಾದಲ್ಲಿದ್ದೀರಾ ಅನ್ನೋದ್ರ ಮೇಲೆ ಇವಾಗ ಕರೆಂಟಾಗಿ ಸಿಗ್ತಾ ಇದೆ. ಅಂದರೆ 27%, 24%, 18% ಸಿಗ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು
ಮೆಟ್ರೋ ಸಿಟಿಲಿದ್ದರೆ ನಿಮಗೆ 27% ಸಿಗುತ್ತೆ. ಟೈರ್ 1 ಸಿಟೀಸಲ್ಲಿದ್ದರೆ ನಿಮಗೆ 4% ಸಿಗುತ್ತೆ. ರೂರಲ್ ಏರಿಯಾದಲ್ಲಿದ್ದರೆ 18% ಸಿಗುತ್ತೆ. ಸೊ ಇದೇನು 27 ಅನ್ನೋದು 18 ಅನ್ನೋದು 27% ಆಫ್ ಯೋರ್ ಬೇಸಿಕ್ ಪೇ. ಫಾರ್ ಎಕ್ಸಾಂಪಲ್ ನಿಮ್ಮದು 80,000 ಬೇಸಿಕ್ ಪೇ ಇದ್ದರೆ 27% ಆಫ್ ಬೇಸಿಕ್ ಪೇ ಇದ್ದು ನಿಮಗೆ ರೆಂಟ್ಗೆ ಅಲವೆನ್ಸ್ ಸಿಗುತ್ತೆ. ಎಷ್ಟು ನಿಮ್ಮ ಬೇಸಿಕ್ ಪೇ ಇರುತ್ತೋ ಅದರ 27% ನೀವು ರೆಂಟ್ಗೆ ನಿಮಗೆ ಸರ್ಕಾರ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ನೀವು ಫಾರ್ ಎಕ್ಸಾಂಪಲ್ ನೀವೊಂದು 30,000 ಮನೇಲಿ ಬೇಕಾದರೂ ಇರ್ಬೋದು, ಬಟ್ ಆದರೆ ಕಂಪ್ಲೀಟಾಗಿ ನಿಮಗೆ ಹೌಸ್ ರೆಂಟ್ ಅಲೋನ್ ಸಿಗೋಲ್ಲ. ನಿಮ್ಮ ಬೇಸಿಕ್ ಪೇದು 27, 24, 18% ಸಿಗಲಿದೆ. ಅದು ನಾನು ಹೇಳಿದಾಗೆ ನೀವು ಯಾವ ಸಿಟಿಲಿದ್ದೀರಾ ಅನ್ನೋದ್ರ ಮೇಲೆ ಅನುಗುಣವಾಗಿ ಸಿಗುತ್ತೆ. ನೀವೇನಾದರೂ ನಿಮ್ಮ ಲಾಸ್ಟ್ ಮಂತು ಇವಾಗ ನಿಮ್ಮ ಕರೆಂಟಾಗಿ ಎಷ್ಟು ಸಿಗ್ತಿದೆ ಅಂತ ಗೊತ್ತಿಲ್ಲದಿದ್ದರೆ ಲಾಸ್ಟ್ ಮಂತ್ ಪೇ ಸ್ಲಿಪ್ಪನ್ನು ಅಥವಾ ನಿಮ್ಮ ಟ್ಯಾಕ್ಸ್ ಕಂಪ್ಯೂಟೇಷನನ್ನು ತೆಗೆದು ನೋಡಿದರೆ ನಿಮ್ಗೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ಎಷ್ಟು ಸಿಗ್ತಾ ಇರುತ್ತೆ ಅಂತ ಅಮೌಂಟು. ಸೊ ಅದರ ಪ್ರಕಾರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಕರೆಂಟ್ ಇವಾಗ ಎಷ್ಟು ಸಿಗ್ತಿದೆ ಅಂತ. ಸೊ ಆಮೇಲೆ ತುಟ್ಟಿ ಭತ್ಯೆ 50% ಏರಿಕೆ ಆದರೆ ಮನೆ ಬಾಡಿಗೆ ಭತ್ಯೆ 3% ಹೆಚ್ಚಳದೊಂದಿಗೆ 30%, 30, 27, 21% ಏರಿಕೆ ಆಗಲಿದೆ. ಅಂದರೆ ಏನರ್ಥ ಅಂದರೆ, ಸೊ ಇವಾಗ ತುಟ್ಟಿ ಭತ್ಯೆ 50% ದಾಟಲಿದೆ ಅಲ್ವಾ. 7th ಪೇ ಕಮಿಷನಲ್ಲಿ 51% ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಹೌಸ್ ರೆಂಟ್ ಅಲೋನ್ಸ್ ಏನಿರುತ್ತೋ ಅದು 27% ಸಿಗ್ತಿದ್ದವರಿಗೆ 30% ಆಗುತ್ತೆ, 30% ಆಗುತ್ತೆ. 24% ಯಾರ್ಯಾರಿಗೆ ಆಲ್ರೆಡಿ ಸಿಗ್ತಿರುತ್ತೋ ಅವರಿಗೆ 27% ಆಗುತ್ತೆ. 18% ಯಾರ್ಯಾರಿಗೆ ಸಿಗುತ್ತಿದೆಯೋ ಅವರಿಗೆ 1% ಆಗಲಿದೆ. ಸೊ 30% ಮ್ಯಾಕ್ಸ್ ಅಂದರೆ ನಿಮಗೆ 30% ಆಫ್ ಬೇಸಿಕ್ ಪೇ ಸಿಗ್ತಾ ಇದೆ. ಸೊ 30% ಆಫ್ ಬೇಸಿಕ್ ಪೇ ಅನ್ನೋದೇನು ಸ್ಮಾಲ್ ಅಮೌಂಟ್ ಅಲ್ಲ. ಅಷ್ಟು ಅಲವೆನ್ಸ್ ಹೌಸ್ ರೆಂಟ್ ಅಲವೆನ್ಸ್ಗೆ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದು ತುಂಬಾ ಉಪಯೋಗ ಆಗಲಿದೆ. ಸೊ ಈ 7th ಪೇ ಕಮಿಷನ್ ಬರೋದ್ರಿಂದ ಬರೀ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ಡಿಯರ್ನೆಸ್ ಅಲವೆನ್ಸ್ ಅಲ್ಲ, ಈ ಎಲ್ಲ ತುಟ್ಟಿ ಬೇಸಿಕ್ ಪೇ, ಟ್ರಾವೆಲ್ ಅಲವೆನ್ಸ್, ಹೌಸ್ ರೆಂಟ್ ಅಲವೆನ್ಸ್ ಇದರಲ್ಲೆಲ್ಲದರಲ್ಲೂ ಇಷ್ಟು ಜಾಸ್ತಿ ಆಗಲಿದೆ. ಆಮೇಲೆ ಇನ್ನೂ ಟೈಮ್ ಇದೆ. ಯಾರ್ಯಾರು ಇದುವರೆಗೆ ಹೌಸ್ ರೆಂಟ್ ಅಲವೆನ್ಸ್ಗೆ ಅಪ್ಲೈ ಮಾಡಿಲ್ವೋ ಅಂಥವ್ರು ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ರೆಂಟ್ ರಿಸಿಪ್ಟ್ಸ್ ಮತ್ತು ರೆಂಟಲ್ ಅಗ್ರಿಮೆಂಟನ್ನು ಸಬ್ಮಿಟ್ ಮಾಡಿ ಹೌಸ್ ರೆಂಟ್ ಅಲವೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ 30% ಬೇಸಿಕ್ ಪೇದು ಅಲವೆನ್ಸ್ ಸಿಗೋದಂದರೆ ಚಿಕ್ಕ ವಿಷಯ ಅಲ್ಲ. ಇದರಿಂದ ತುಂಬಾ ಹೆಲ್ಪ್ ಆಗಲಿದೆ. ಸೊ ಯಾರ್ಯಾರು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀರೋ ಅವ್ರಿಗಂತೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಯಾರ್ಯಾರು ಅಪ್ಲೈ ಮಾಡಿಲ್ವೋ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ. ಧನ್ಯವಾದಗಳು.